ರಿಕವರಿ ಏಜೆಂಟ್ ಬಂದಿದ್ದಂತೆ, ನಡು ರಸ್ತೆಯಲ್ಲೇ ಸಾಲ ವಸೂಲಿ ಮಾಡ್ತಿದ್ದಂತೆ. ನಡು ರಸ್ತೆಯಲ್ಲಿ ಗಾಡಿ ಅಡ್ಡ ಹಾಕಿ ರಿಕವರಿ ಏಜೆಂಟ್ ಹೈಡ್ರಾಮಾ. ನಡು ರಸ್ತೆಯಲ್ಲಿ ಗಾಡಿ ಅಡ್ಡ ಹಾಕಿ ರಿಕವರಿ ಏಜೆಂಟ್ ಹೈಡ್ರಾಮಾ. ಜಲಹಳ್ಳಿಯ ಎಂಇಎಸ್ ರಿಂಗ್ ರೋಡ್ನಲ್ಲಿ ಘಟನೆ ಆಗಿದೆ. ಲೋನ್ ಕಟ್ಟಿಲ್ಲ ಅಂತ ನಡು ರಸ್ತೆಯಲ್ಲಿ ಅಡ್ಡಗಟ್ಟಿದ್ದ ಏಜೆಂಟು ಜನರಿಗೆ ತೊಂದರೆ ಆಗುತ್ತೆ, ಗಾಡಿ ಸೈಡಿಗೆ ಹಾಕ್ತೀನಿ ಅಂದ್ರು ಕೇಳದ ಏಜೆಂಟ್. ರಿಕವರಿ ಏಜೆಂಟ್ ಪುಂಡಾಟ, ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ ಚಾಲಕ. ಒಂದಷ್ಟು ರಿಕವರಿ ಏಜೆಂಟ್ಗಳಿದ್ದಾರೆ. ಥೇಟ್ ಪೊಲೀಸರು ತರಾನೇ ಆಡ್ತಾರೆ, ಆದ್ರೆ ಖಾಕಿ ಹಾಕೊಂಡಿರೋದಿಲ್ಲ. ಅದರರ್ಥ ಇವರು ಪೊಲೀಸರು ಅಂತಲ್ಲ, ಬದಲಾಗಿ ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕಿನ ಟ್ರೋಲ್ ರಿಕವರಿ ಏಜೆಂಟ್ಗಳು, ಈ ಮೂದೇವಿಗಳು. ನಡು ರಸ್ತೆಯಲ್ಲಿ ಗಾಡಿಯನ್ನು ನಿಲ್ಲಿಸೋದಕ್ಕೆ ಇವನು ಯಾರು? RTO ಅಧಿಕಾರಿ ಏನು ಅಲ್ಲ, ರಿಕವರಿ ಏಜೆಂಟ್ ಕಣಯ್ಯ ನೀನು. ವಸೂಲಿ ಮಾಡೋ ವಸೂಲಿಗಾರ ನೀನು. ಗಾಡಿಯನ್ನ ಅಡ್ಡಗಟ್ಟಿ ಲೈಸೆನ್ಸ್ ಚೆಕ್ ಮಾಡೋದಕ್ಕೆ ನೀನು RTO ಅಧಿಕಾರಿ ಏನು? ರಿಕವರಿ ಏಜೆಂಟ್ ನ ಹೆಸರಿನಲ್ಲಿ ಹತ್ರಕ್ಕೆ ಬರ್ತಾನೆ, ಬಾಕಿ ಉಳಿಸ್ಕೊಂಡಿರೋ ಲೋನ್ ಕಟ್ತೀಯನಪ್ಪ ಅಂತ ಹೇಳಿ ದರ್ಪವಾಗಿ ಮಾತನಾಡ್ತಾನೆ. ಚಾಲಕ ಪುಣ್ಯಾತ್ಮ ಬಾ ಹತ್ರಕ್ಕೆ, ಗಾಡಿ ಸೈಡಿಗೆ ನಿಲ್ಲಿಸ್ತೀನಿ, ಹಿಂದ್ಗಡೆಯಿಂದ ಗಾಡಿ ಇದೆ, ಜನರಿಗೆ ಡಿಸ್ಟರ್ಬ್ ಆಗುತ್ತೆ, ಸೈಡಿಗೆ ಹಾಕ್ತೀನಿ ಅಂದ್ರೆ ಕೇಳೋದಿಲ್ಲ ಆ ಸ್ವಾಮಿ. ಗನ್ ಹಿಡಿದು ಬಾರ್ಡರ್ ನಿಂತಿರೋ ಆರ್ಮಿ ತರ ಏನಿದು? ಹಠಕ್ಕೆ ಬಿದ್ದ ಏಜೆಂಟು. ನಡಿ ಮುಂದಕ್ಕೆ, ನಡಿಯಪ್ಪ ಅಲ್ಲಿ ಮುಂದಕ್ಕೆ, ನಡಿ ಮುಂದಕ್ಕೆ, ಅಲ್ಲಿ ನಡಿ ಮುಂದಕ್ಕೆ. ಹಾಕಲ್ಲ ನಾನು ನಿನ್ಗೆ ಹೇಳೋದು ಅರ್ಥ ಆಯ್ತಾ? ಏನೋ ಕಿಯೇ ಮೋಟ್ರ್ ಚೆನ್ನಾರಲ್ಲ ಏನ್ ನಿಂದು ಆಗ್ತೀವ ಮುಂದೆ ಜಾಗ್ರತೆ ಹಾಕೋ, ಟ್ರಾಫಿಕ್ ಜಾಮ್ ಇಲ್ಲ. ಏನು ರೌಡಿಸಂ ಮಾಡ್ತಿದ್ಯಾ? ಕಟ್ಟದ್ ನೋಡಿ, ಗಾಡಿ ಪೇಮೆಂಟ್ ಐತೆ, ಮುಂದೆ ಸೈಡಿ ಹಾಕ್ತೀನಿ, ಮುಂದೆ ಸೈಡಿ ಹಾಕೋ. ನಿಲ್ಸಲ್ಲ ಇಲ್ಲಿ, ನಿಲ್ಸಲ್ಲ. ನೀನ್ ಯಾರೇನು? ತೋರ್ಸ ಅಡಿ ಕಡ ತೋರ್ಸ್ತಿ ಮನೆ. ಜೈಲಿಗೆ ಹೋಗ್ತೀಯ ಗ್ಯಾರಂಟಿ, ಇಲ್ಲೇ ಗ್ಯಾರಂಟಿ ಜೈಲಿಗೆ ಹೋಗ್ತೀಯ, ಗ್ಯಾರಂಟಿ ಓದ್ತೀಯ, ಗ್ಯಾರಂಟಿ ಓದ್ತೀಯ. ನೋಡ್ತೀಯಾ ನೋಡೋಣ ಹಾಕಲ್ಲ ನಮ್ಮನ್ನ, ಹಾಕೋ ಸಡಿಗೆ ನಿಲ್ಸ, ಹಾಕಲ್ಲ ನಿಲ್ಸಿಲ್ಲ. ಬಾ ಅಡ್ಡಾಕೋ, ಬಾರೋ ಅಡ್ಡಾಕೋ.